ಆ ಅಜ್ಜಿ ಹಾಲು ಕುಡಿದು ಬದುಕದವರು ಈ ನನ್ನ ಮೊಬೈಲ್ದಾಗ ಫೋಟೋ ಐತಿ ನೋಡ್ರಿ ಅವ್ರದ್ದು. ಹೌದೌದು, ನಿಮ್ಕಿನ ನಮಕಿಂತ 2 ವರ್ಷ ಸಣ್ಣವರು. ಸಣ್ಣವ್ರಿ. ಹೌದಿಪ್ಪ, ಹೌದು. ಗುರುವಿನ ದಯದಿಂದ ಬೆಳೆದ ಮಾರುತಿ. ಮಾರುತಿ ಅವ್ರ ಹೆಸರು ಮಾರುತಿ ಸಾವಳಂಕಿ ಅವರ ಅಡ್ಡಿ ಹೆಸರು. ಇದೇ ನಾದ. ಹೌದೌದು. ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಸ್ವತಃ ತಾಯಿ ಅಜ್ಜಿ ಹಾಲು ಕುಡ್ದು ಆ ಮುದುಕಿ ಹಾಲು ಕುಡ್ದು ಬದುಕದವನ ಜೊತೆ ಮಾತಾಡ್ತೀನಂತ ಕೇಳಿದ್ರ ನನಗೆ. ಹೌದಿಪ್ಪ, ಹೌದು. ನನಗೆ ರೀ ಆಯ್ತು ಮಾತಾಡ್ತೀನಿ ರೀ ಅಂದ ಕೂಡಲೇ ಅವನಿಗೆ ಫೋನ್ ಹಚ್ಚಿ ಕೊಟ್ರು. ಹೌದಲ್ರಿ, ನೀವು ಯಾಕ್ರಿ? ಸ್ವತಃ ನಾನೇ ಸುಳ್ಳು ಅಂದಿದ್ದ. ಹೌದಿಪ್ಪ, ಹೌದು. ನಾನೇ ಗೊಳಸಾರ 10 ಮಂದಿ ಹಿರಿಯರಿಗೆ ನೆರೆಸಿ 2 ತಾಸು ಜಗಳ ತೆಗೆದೀನಿ. 60 ಅಂದಿಗೂ ಎಂದಿಗೂ ಎಂದಿಗೂ ಪವಾಡ ಗೋಳಸಾರ ಮಠದಾಗ ನಡಿತಾವರಿ. ನಮ್ಮ ಗೋಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ. ಪವಾಡ ಗೊಳಸಾರ ಮಠದಾಗ ನಡಿತಾವರಿ. ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವರು ಮಾಡಿದ ಪವಾಡ ಹಿಂಗಾದರಿ. ಏನಾದ ಸರುಬೈ ಗಂಡ ಕುಸಿಗಿ ಹೆತ್ತು ಏ ಒಂದೇ ತಿಂಗಳದಾಗ ಸತ್ತಾಳರಿ. ತಾಯಿ ಒಂದೇ ತಿಂಗಳದಾಗ ಸತ್ತಾಳರಿ. ಪ್ರಾಣ ಬಿಡುವಾಗ ಕೂಸಿನ ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ. ತನ್ನ ತಾಯಿಯ ಉಡಿಯಾಗ ಹಾಕ್ಯಾಳರಿ. ಏ ಕೂಶಿನ ಮಾರಿ ನೋಡಿ ರಂಗು ಬಾಯಿಗಿ ಹೊಟ್ಯಾಗ ತಳಮಳ ಆಗ್ಯಾದರಿ. ಕೂಶಿನ ಮಾರಿ ನೋಡಿ ರಂಗು ಬಾಯಿಗಿ ಹೊಟ್ಯಾಗ ತಳಮಳ ಆಗ್ಯಾದರಿ. ಪವಾಡ ಗೊಳಸಾರ ಮಠದಾಗ ನಡಿತಾವರಿ. ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ. ಹೊಟ್ಟಿ ಹಸ್ತು ಕುಸ ತಾಯಿ ಹಾಲು ಬೇಡಿ ಏನು ಮಾಡ್ದ? ಏ ಹತ್ತತ್ತು ಧ್ವನಿ ಸಣ್ಣ ಆಗ್ಯಾದರಿ. ಆಗ ಹತ್ತತ್ತು ಧ್ವನಿ ಸಣ್ಣ ಆಗ್ಯಾದರಿ. ಏ ಎಂತ ಹೊತ್ತ ಶಿವನೇ ನನಗ ತಂದಿದೆ ಅಂತ ಮನದಾಗ ಮರ ಮರ ಮರಗ್ಯಾಳರಿ.
ಅಜ್ಜಿ ಮನದಾಗ ಮರ ಮರ ಮರಗ್ಯಾಳರಿ ಏ ಅದೇ ವ್ಯಾಳ್ಯದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಅದೇ ವ್ಯಾಳ್ಯದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಪವಾಡ ಗೊಳಸಾರ ಮಠದಾಗ ನಡೀತಾವರಿ ನಮ್ಮ ಗೊಳಸಾರ ಮಠದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ಹೊಟ್ಟಿ ಹಸ್ತು ಕುಸ ತಾಯಿ ಹಾಲು ಬೇಡಿ ಹತ್ತತ್ತು ಧ್ವನಿ ಸಣ್ಣ ಆಗ್ಯಾದರಿ ಆಗ ಹತ್ತತ್ತು ಧ್ವನಿ ಸಣ್ಣ ಆಗ್ಯಾದರಿ ಎಂತ ಹೊತ್ತ ಶಿವನೇ ನನಗ ತಂದಿದಂತ ಮನದಾಗ ಮರ ಮರ ಮರಗ್ಯಾಳರಿ ಅಜ್ಜಿ ಮನದಾಗ ಮರ ಮರ ಮರಗ್ಯಾಳರಿ ಹಾ ದೇವ್ಯಾಳದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಅದೇ ವ್ಯಾಳ್ಯದಾಗ ಪೌರ ನೆನಪಾಗಿ ಗೊಳಸಾರ ದಾರಿಯ ಹಿಡದಾಳರಿ ಪವಾಡ ಗೊಳಸಾರ ಮಠದಾಗ ನಡೀತಾವರಿ ನಮ್ಮ ಗೊಳಸಾರ ಮಠದಾಗ ನಡೀತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ಯವ್ರ ಮಾಡಿದ ಪವಾಡ ಹಿಂಗಾದರಿ ಇಂಡಿ ತಾಲೂಕದೊಳಗ ನಾದ ಅಂತ ಬರ್ತದ ಗೊತ್ತಲ್ರಿ ಎಲ್ಲರಿಗೆ ಹೌದಲ್ಲ ನಾದ ಹೌದು ಇದೇ ನಾದ ಹಾ ಹಾ ನಾದದೊಳಗ ಮರಾಠ್ಯರ ಮನಿತಾನ ಹಾ ನಿಮಗೆ ಶರಣರ ತಾಕತ್ ತೋರಿಸ್ಕೊಡ್ಲಕತ್ತೇನೆ ಇಷ್ಟೇ ಹೌದಿಪ್ಪ ಶರಣರ ಬಲಿ ತಾಕತ್ ಎಂತದ ಇರ್ತದ ಗಂಗಪ್ಪ ಮುತ್ಯ ಪುಂಡಪ್ಪ ಮುತ್ಯ ಎಲ್ಲಲಿಂಗ ಮುತ್ಯ ಈ ಶರಣರ ಬಲಿ ತಾಕತ್ ಅನ್ನುವಂಥದ್ದೇ ನಿಮಗೆ ಇವತ್ತಿನ ದಿನ ನಾ ಮೂರೂ ಸಂದಿನೊಳಗೆ ಹೇಳಕತ್ತೀನಿ ಹಾ ನಾದದೊಳಗ ಮರಾಠ್ಯರ ಮನಿತಾನ ರಂಗೂಬಾಯಿ ಹೊಟ್ಟಿಲೆ ಒಂದೇ ಒಂದು ಹೆಣ್ಣು ಮಗಳು ಹುಟ್ಟಿತು ಹೌದಿಪ್ಪ ಪಿಲೇಕಿ ಬ್ಯಾನಿ ಅಂತ ಇದ್ದು ಅಲ್ರಿ ಆಗಿನ ಕಾಲಕ್ಕೆ ಹಾ ಹಾ ಆಗಿನ ಕಾಲಕ್ಕೆ ಗಂಡ ತೀರಿ ಹೋದ ಹೌದು ಒಬ್ಬಕ್ಕೆ ಮಗಳ ಮೇಲೆ ಜೀವನ ತೆಗೆದಳು ತಾಯಿ ಹಾ ಮುಂದ ಮಗಳಿಗೆ ಬೆಳೆಸಿ ಆ ಮಗಳಿಗೆ ಸರುಬಾಯಿ ಅಂತ ಹೆಸರಿಟ್ಟು ಮಗಳ ಪ್ರಾಯಕ್ಕೆ ಬಂದ ಮೇಲೆ ಲಗ್ನ ಮಾಡಿ ಕೊಟ್ಟಳು ಯಾವ ಊರಿಗೆ ಯಾವ ಊರಿಗ್ರಿಪ್ಪ ಇದೇ ದೇವರ ಹಿಪ್ಪರಿಗೆ ಮಗ್ಗಲದೊಳಗ ಹೌದು ಜಾಲವಾದಿ ಅಂತ ಊರು ಬರ್ತದಲ್ಲ ಜಾಲವಾದಿಗೆ ಮಾಡಿ ಕೊಡ್ತಾರ ಏ ತಂಗಿ ಗಪ್ಕೊಂಡ್ರವ ಹೌದೌದು ಜಾಲವಾದಿಗೆ ಮಾಡಿ ಕೊಟ್ರು ಹಾ ಹಾ ಆ ಸರುಬಾಯಿ ಗಂಡನ ಮನೆಗೆ ನಡ್ಲಿಕ್ಕೆ ಹೋದಳು ಹೋದ್ಲು 6 ತಿಂಗಳ ಗಂಡನ ಮನೆಯೊಳಗೆ ನಡೆದಳ್ರಿ ನಡೆದಳ್ರಿಪ್ಪ ಹೆಣ್ಣು ಮಗಳು 6 ತಿಂಗಳ ಗಂಡನ ಮನೆಯೊಳಗೆ ನಡೆದು ಹೊಳ್ಳಿ ತವ್ರ ಮನೆಗೆ ಬಂದಳು ಹಾ ಹಾ 6 ತಿಂಗಳು ಬಿಟ್ಟು ಹೊಳ್ಳಿ ಬಂದಳ ಖರೆ ಖಾಲೇ ಬರಲಿಲ್ಲ 4 ತಿಂಗಳ ಗರ್ಭವತಿ ಇದ್ದಳು ಹೌದಿಪ್ಪ ಹೌದು 4 ತಿಂಗಳ ಗರ್ಭವತಿ ಹೌದು ಬರುವಾಗ ಒಂದು ಸ್ವಲ್ಪ ಅತ್ತಿ ಮಾವರ ಜೊತೆ ಗಂಡನ ಜೊತೆ ಒಂದಿಷ್ಟು ಏನೋ ಜಗಳಾಡಿ ಬಂದಿದ್ದಳು ಹಾ ಈಕೆ ತವ್ರ ಮನೆಗೆ ಬಂದಾಳ ತಿಳ್ಕೊಂಡು ಹೊಳ್ಳಿ ಅವ್ರು ಈಕೆಗೆ ಕರಿಲಿಕ್ಕೆ ಬರಲಿಲ್ಲ ಇಕ್ಕಿ ಹೊಳ್ಳಿ ಹೆಣ್ಣು ಮಗಳು ನನ್ನ ಗಂಡನ ಮನೆಯವ್ರು ನನಗೆ ಕರಿಲಿಕ್ಕೆ ಬರಲಿಲ್ಲ ನಾರೇ ಹೋಗ್ಬೇಕತ್ತಾಕಿ ಹೆಣ್ಣು ಮಗಳು ಹೊಳ್ಳಿ ಹೋಗ್ಲಿಲ್ಲ ಹೊಳ್ಳಿ ಹೋಗಲಿಲ್ಲ ಹೌದಿಪ್ಪ 9 ತಿಂಗಳು 9 ದಿವಸ ಕಳೆದು ಹಾ ಹೆಣ್ಣು ಮಗಳಿಗೆ ಹೆರಿಗೆ ಆಯಿತು ಹೌದ್ ದೇವರ ದಯದಿಂದ ಗಂಡು ಕೂಸಿತ್ರಿ ಹಾ ಹಾ ಗಂಡು ಕೂಸ ಹೌದಿಪ್ಪ ಅದು ಆ ಹೆರಿಗೆ ಸಮಯ ಎಷ್ಟು ಕೆಟ್ಟಿರ್ತದ ತಾಯಿಂದಾರ ತಮ್ಗೆ ಅನುಭವ ಅದ ಹಾ ಎಷ್ಟೋ ಜೀವ ಹೋಗ್ಯಾವ್ರಿ ಬಾಣೆತಾನದೊಳಗೆ ಹೌದಲ್ಲಿಪ್ಪ ಹೆಣ್ಣು ಮಗಳ ಗಂಡು ಕೂಸಿಗೆ ಜನ್ಮ ಕೊಟ್ಟಳು ಆ ಗಂಡು ಕೂಸಿಗೆ ಜನ್ಮ ಕೊಡುವ ಹೊತ್ನ್ಯಾಗ ಹೆಣ್ಣು ಮಗಳಿಗೆ ಜಟಿಗೆ ಬ್ಯಾನಿ ಸೇರಿಬಿಡ್ತು ಹಾ ಹಾ ಹೌದಿಪ್ಪ ಹೌದು ಜಟಿಗೆ ಬ್ಯಾನಿ ಸೇರಿಬಿಡ್ತು ಇದೇ ನಾದದೊಳಗ್ರಿ ದೂರಿನ ಕತೆ ಎಲ್ಲಿದು ಹಾ ಇದೇ ನಾದದೊಳಗ ಜಟಿಗೆ ಬ್ಯಾನಿ ಸೇರಿಬಿಡ್ತು ಹೆಣ್ಣು ಮಗಳಿಗೆ ತನ್ನ ಜೀವದ ಮ್ಯಾಲ ಭರೋಸೆ ಉಳಿಲಿಲ್ಲ ಆ ರಕ್ತಗಣ್ಣಿ ಕೂಸಿಗೆ ಸ್ವಲ್ಪ ಉಸಿರಿತ್ತು ರಕ್ತಗಣ್ಣಿ ಕೂಸಿಗೆ ಎತ್ತಿ ತನ್ನ ತಾಯಿ ಕೈಯಾಗ ಕೊಟ್ಟು ತನ್ನ ತಾಯಿಗೆ ಮಗ್ಗಲದೊಳಗಿಟ್ಟು ತಾಯಿ ಕೈಯಾಗ ಕೈ ಹಾಕಿ ಒಂದು ಸೌನ್ ಹಿಂಗೆ ಜಟಿಗೆ ಬ್ಯಾನಿ ಹೊಡಿತಿತ್ತು ಹೆಣ್ಮಗಳಿಗೆ ಕಣ್ಣಾಗ ನೀರು ತಂದು ತಾಯಿಗೆ ಒಂದು ಮಾತು ಹೇಳ್ತಾಳೆ
ಏನ್ ಹೇಳಿದ್ರಿಪ್ಪ ತಾಯಿಗೆ ಅವಾಗ ಮಾತಾ? ಯವ್ವ ಹಾ ನನ್ನ ಜೀವದ ಮ್ಯಾಲ ನನಗೆ ಭರೋಸೆ ಇಲ್ಲ ತಾಯಿ. ಇಲ್ಲವೋ ಇಲ್ಲ. ನಾ ಈಗಂದ್ರೆ ಈಗ ಆಗಂದ್ರೆ ಆಗ ನನಗೆ ಪ್ರಾಣ ಹೋಗುವಂತ ಸಂಭೋಗದ ತಾಯಿ. ಹೌದು. ಈ ಕೂಸು ನಿನ್ನ ಉಡಿ ಒಳಗೆ ಹಾಕ್ತೀನಿವ. ಈ ಕೂಸಿಗೆ ತಾಯಿ ಮತ್ತು ತಂದೆಯಾಗಿ ನೀನೇ ಜೋಪಾನ ಮಾಡು ತಾಯಿ, ನನ್ನ ಕೈ ಬಿಡು ಅಂತ ಹೇಳಿ ಸರುಬಾಯಿ ಹಾ ಹಾ ಕಣ್ಣು ಮುಚ್ಚಿಬಿಟ್ಟಳು. ಹೌದಿಪ್ಪ ಹೌದು. ಕಣ್ಣು ಮುಚ್ಚಿದಳು. ಹೌದು ಏನು ಘೋಳು ಕೊಡ್ತಾನ್ರಿ ದೇವ್ರು ಒಬ್ಬೊಬ್ಬರಿಗೆ, ಹೌದು. ಎಷ್ಟು ಕಷ್ಟ ಕೊಡ್ತಾನ್ರಿ ದೇವ್ರು ಒಬ್ಬೊಬ್ಬರಿಗೆ. ಹಾ ನಮ್ಮನೆ ಜೀವನದೊಳಗೂ ನಡೆದು ಹೋಗ್ತದ. ಹೌದು. ಆ ತಾಯಿಗೆ ದಿಕ್ಕು ತಿಳಿಲಾರ್ದಂಗಾಯ್ತು. ಹೌದು. ಅಲ್ಲಿ ಕೇಳು ಇಲ್ಲಿ ಕೇಳು ಶಾಣ್ಯಾರಿ ಕೇಳು, ನನಗೆ ಯಾಕೆ ಹಿಂಗೆ ಕಾಡ್ತು? ಸಣ್ಣ ವಯಸ್ಸಿನೊಳಗೆ ಗಂಡನ ಕಳ್ಕೊಂಡೆ, ಮಗಳಿಗೆ ಬೆಳೆಸಿ ದೊಡ್ಡಾಕಿ ಮಾಡಿದೆ. ಗಂಡ ಮಗ ಅಂದ್ರೆ ಇದೆ, ಹೆಣ್ಣು ಮಗಳಿದೆ ಅಂತ ತಿಳ್ಕೊಂಡು ನನ್ನ ಮಗಳಿಗೆ ಮದುವೆ ಮಾಡಿ ಕೊಟ್ಟೆ. ಕಟ್ಟು ಕಲ್ಯಾಣ ಅಂತ ತಿಳ್ಕೊಂಡು ಗಂಡನ ಮನೆಗೆ ಕೊಟ್ಟ. ನನ್ನ ಮಗಳು ಹೊಳ್ಳಿ ಬಂದು ಹೌದು ನನ್ನ ಮನೆ ಒಳಗೆ ಒಳ್ಳೆಯಲಾಕಿದು ಗಂಡಸ ಮಗ ತಿಳ್ಕೊಬೇಕು, ಗಂಡನ ಮನೆಗೆ ಕಳಿಸಬಾರ್ದಂತ ನನ್ನ ಮಗಳಿಗೆ ಬೇಡ ಇಲ್ಲೇ ಮನೆಯಾಗಿ ಇಟ್ಕೊಂಡ್ರ ನನ್ನ ಮಗಳು ಗಂಡು ಕೂಸಾಯ್ತು ಅಂತ ಸಂತೋಷದ ಸುದ್ದಿ ಒಂದು ಕಡೆ ಇದ್ರ, ನನ್ನ ಮಗಳು ಸತ್ಯದೊಂದು ಸುದ್ದಿ ಹೌದಿಪ್ಪ ಹೌದು. ಆ ಕಾಡಿ ಕೇಳುದ್ರೊಳಗ ಹಾ ಒಬ್ಬಾಕಿ ಹಿರಿಯ ಮನುಷ್ಯ ಹೇಳ್ತಾಳ, ರಂಗವ್ವ ಏನಂತ? ಯಾಕವ್ವ ಇಷ್ಟು ದುಃಖ ಪಡ್ತೀಯ? ಹಾ ಇಲ್ಲೇ ಪಕ್ಕದೊಳಗ 4 ಕಿಲೋಮೀಟರ್ ಮ್ಯಾಗ ಗೊಳಸಾರ ಮಠ ಅದ. ಮಠ ಅದ್ದಿ ನಡೆದಾಡುವ ದೇವರು ಕಲಿಯುಗದ ಕಾಮಧೇನು ಕಲ್ಪರೋಕ್ಷ ಅಂತ ಕರೀತಾರ ಪುಂಡಾಪ್ ಮಹಾರಾಜರು ತ್ರಿಮೂರ್ತಿ ಅಪ್ಪ ಅವರಿಗೆ. ಹೌದಿಪ್ಪ ಹೌದು. ಆ ಮಠಕ್ಕೆ ಹೋಗಿ ನಿನ್ನ ದುಃಖ ತೋಡ್ಕೋಬಾರ್ದೇನಂತೇಳಿ ಹೇಳಿದಾಗ ಹೌದು ಯಾವದೋ ಒಂದು ಕಲ್ಲು ಬಡದಾತ ತಿಳ್ಕೊಂಡು ತಿಳ್ಕೊಂಡು ನಾವು ಅತ್ತೀವಲ್ರಿ 1000 ಕಲ್ಲಾಗ 1 ಕಲ್ಲು ಬಡದಾತ ಹೇಳಿ ಹಾ ಹಾ ಆ ಹೆಣ್ಣು ಮಗಳು ರಕ್ತಗಣ್ಣಿ ಕೂಸಿಗೆ ತಗೊಂಡು ಓಡಿ 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 ಗೊಳಸಾರ ಮಠಕ್ಕೆ ಬಂದಳು. ಹೌದಿಪ್ಪ ಹೌದು. ಗೊಳಸಾರದೊಳಗೆ ಮಠ 2 ಅದಾವ್ರಿ. ಹಾ ಹಾ ಒಂದು ಊರಾನ ಮಠ, ಒಂದು ಮ್ಯಾಲಿನ ಮಠ. ನೀವೆಲ್ಲರೂ ಹೋದವ್ರೆ ಇದ್ದೀರಲ್ಲ. ಹೌದು. ಮ್ಯಾಗಿನ ಮಠದಾಗ ತ್ರಿಮೂರ್ತಿ ಅಪ್ಪ ಅವ್ರು ನಿಮ್ಮಂಗ ಸಾವಿರಾರು ಜನ ಪಾಳಿ ಹಚ್ಕೊಂಡು ಕೂತಿದ್ರು. ಹಾ ಹಾ ಆ ಜನರ ಮಧ್ಯದೊಳಗ ಆ ರಂಗುಬಾಯಿ ಕೂಸಿಗೆ ತಗೊಂಡು ಹೋಗಿ ಅಪ್ಪವ್ರ ಮುಂದೆ ಇಟ್ಟು ಪಾದದ ಮ್ಯಾಲ ಬಿದ್ದು ಒಂದು ಸೌನು ಗಳ 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 ಅಳತ್ತಾಳ. ಹಾ ಹಾ ಯಪ್ಪ ರಂಗುಬಾಯಿ ಅರ್ಥಪ್ಪ. ಯಪ್ಪ ಹಾ ಈ ಜಗತ್ತಿನೊಳಗೆ ಯಾವ ಹೆಣ್ಣಿಗೆ ಬರಲಾರದಂತ ಕಷ್ಟ ಯಾಕಪ್ಪ ದೇವ್ರ ನನಗೆ ಕೊಡ್ತಾನ? ಯಾಕೆ ಕೊಡ್ತಿ ಭಗವಂತ? ಈ ಜಗತ್ತಿನೊಳಗೆ ಯಾವ ಹೆಣ್ಣು ಮಾಡ್ಲಾರ್ದಂತ ಪಾಪ ಅಂತ ಅದ ನಾ ಏನಪ್ಪ ಮಾಡಿದ? ಹೌದಿಪ್ಪ ಹೌದು. ಸಣ್ಣ ವಯಸ್ಸಿನೊಳಗ ಗಂಡನ ಕಳ್ಕೊಂಡೆ, ನನ್ನ ಪತಿ ದೇವ್ರನ್ನ ಕಳ್ಕೊಂಡೆ, ನನ್ನ ವಯಸ್ಸ ನೋವು ನಲಿವುಗಳನ್ನು ಎಲ್ಲಾನು ನುಂಗದೆ. ಹೌದು. ನನ್ನ ಮಗಳೇ ನನ್ನ ಸರ್ವಸ್ವ ಅಂದ ಅಕ್ಕಿಗೆ ದೊಡ್ಡಕ್ಕೆ ಮಾಡಿದೆ, ಮದುವೆ ಮಾಡಿ ಕೊಟ್ಟ. ಹೌದಿಪ್ಪ. ನನ್ನ ಮಗಳು ಹೊಳ್ಳಿ ಬಂದು ಗಂಡು ಕೂಸಿಗೆ ಜನ್ಮ ಕೊಟ್ಟಳು. ಹಾ ಹಾ ನನ್ನ ಉಡಿ ಒಳಗೆ ಹಾಕಿ ಸತ್ತು ಹೋಗಿ ಬಿಟ್ಟಾಳಪ್ಪ. ಹೌದಿಪ್ಪ ಹೌದು. ಯಪ್ಪ ನನಗೆ ಭೂಮಿ ಜಾಗ ಕೊಡಲ್ದು, ಹೌದಾ? ಈ ಭೂಮಿ ನನಗೆ ಜಾಗ ಕೊಡಲ್ದು. ನಾ ನಿನ್ನ ಮಟ್ಟಕ್ಕೆ ಬಂದಿದ್ದು ನಾ ಬದುಕಬೇಕಂತ ಬಂದಿಲ್ಲಪ್ಪ. ನನ್ನ ಜೀವದ ಮ್ಯಾಲ ನನಗೆ ಆಶಾನೆ ಹೋಗಿ ಬಿಟ್ಟದ. ಹೋಗ್ಯದಪ್ಪ ಹೋಗ್ಯದ. ಯಾಕೆ ಬಂದೀನಿ ಅಂದ್ರ ಯಪ್ಪ ನಾನು ಬದುಕಬಾರದು, ಈ ಕೂಸನು ಬದುಕಬಾರದು. ಹಾ ಹಾ ಹಂಗೇನಾದ್ರೂ ಇದ್ರೆ ಹೇಳಂತೇಳಿ ಅಂದಾಗ ಅವಾಗೇನು ಹೇಳಿದ್ರಪ್ಪ ಅಪ್ಪಾಜಿಯವರು? ಹೇಳ್ತಾರಪ್ಪ ಅವ್ರು. ಎಂತ ಹೇಳ್ತಾಳ ತಾಯಿ, ಹೇಳ್ತಾಳ. ಹಾ ಗೊಳಸಾರ ಮಠಕ್ಕೆ ಬಂದ ತಾಯಿ ಏನ್ ಹೇಳ್ತಾಳ? ಏನಂತ ಹೇಳಿದ್ರ? ಅಪ್ಪ ಅವ್ರ ಪಾದಕ್ಕೆ ಬಿದ್ದು ಹೇಳ್ತಾಳ. ಹಾ ಏನತ್ತ? ಏನ್ ಹೇಳ್ತಾಳ? ಬರ್ಲಿ ಮುಂದೆ. ಅಪ್ಪ ಅವ್ರ ಪಾದಕ್ಕ ಅಡ್ಡ ಬಿದ್ದು ಹೇಳ್ತಾಳ, ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ. ಯಪ್ಪ ಕೂಸಿನ ತಾಯಿ ಸತ್ತು ಹೋಗ್ಯಾಳರಿ. ಏ ಮೌಸದ ಮುದ್ದಿಗೆ ಸಲವುದಾಗುದಿಲ್ಲ, ಕೂಸಿಗೆ ಮರಣ ಕೊಡುವಂದರಿ. ಯಪ್ಪ ಕೂಸಿಗೆ ಮರಣ ಕೊಡುವಂದರಿ. ಏ ಕರುಣಾಳು ಗುರುವ ಹೇಳ್ತಾನ ಹಿಂಗ, ಕೂಸಿನ ಚಿಂತೆಯನ್ನ ಬಿಡುವಂದರಿ. ಕರುಣಾಳು ಗುರುವ ಹೇಳ್ತಾನ ಹಿಂಗ, ಕೂಸಿನ ಚಿಂತೆಯನ್ನ ಬಿಡುವಂದರಿ. ಎಂದಿಗೂ ಪವಾಡ ಗೊಳಸಾರ ಮಠದಾಗ ನಡಿತಾವರಿ, ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಧ್ಯಾನೇತ್ರಿ ಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ. ತ್ರಿಕಾಲ ಧ್ಯಾನೇತ್ರಿ ಮೂರ್ತಿ ಮುತ್ತವ್ರು ಮಾಡಿದ ಪವಾಡ ಹಿಂಗಾದರಿ. ಏ ಕೂಸಿನ ಎತ್ತುಕೊಂಡು ವರದ ಹಸ್ತ ಇಟ್ಟು, ಏ ಕೂಸಿನ ಎತ್ತುಕೊಂಡು ವರದ ಹಸ್ತ ಇಟ್ಟು ರಂಗು ಬಾಯಿಗೆ ಕರೆದು ಹೇಳ್ಯಾರರಿ. ಅಪ್ಪ ರಂಗು ಬಾಯಿಗೆ ಕರೆದು ಹೇಳ್ಯಾರರಿ. ಕೂಸತ್ತರ ಪ್ರಸಾದ ಆರಾಮಾಗಿ ನಿದ್ದೆ ಮಾಡುತ್ತಾದರಿ. ಕೂಸ ಆರಾಮಾಗಿ
ಮೌನವಾಗಿ ನಿದ್ದೆ ಮಾಡ್ತಾದರಿ ಏ ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಎತ್ತರ ಮುದ್ದಾಡಿ ಮಲಿ ಕುಡಿಸು ಒಂದಾರರಿ ನಿದ್ದಿ ಗಣ್ಣಗ ಎದ್ದು ಒದ್ದಾಡಿ ಎತ್ತರ ಮುದ್ದಾಡಿ ಮಲಿ ಕುಡಿಸು ಒಂದಾರರಿ ಪವಾಡಗಳ ಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ ಯಪ್ಪ ನಾ ಬದುಕಬಾರದು ಹೌದು ನಾ ಬದುಕಬಾರದು ನನ್ನಂತ ಪಾಪಿ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರದು ಅಂತೇಳಿ ಒಂದು ಸೌನು ದುಃಖ ಮಾಡಿ ಹೇಳುವತ್ನ್ಯಾಗ ಏನೈತ್ರಿಪ್ಪ ಅವಾಗ ಚಿನ್ಮಯ ಮೂರ್ತಿ ತ್ರಿಕಾಲ ಜ್ಞಾನಿಗಳಾಗಿರುವಂತ ನನ್ನಪ್ಪ ತ್ರಿಮೂರ್ತಿಯಪ್ಪ ಅವರು ಏನ್ ಹೇಳಿದ್ರಿಪ್ಪ ತ್ರಿಮೂರ್ತಿ ಅಪ್ಪವರು ಆ ರಕ್ತಗಣ್ಣಿ ಕೂಸಿಗೆ ಎತ್ತಿ ತನ್ನ ತೊಡಿ ಮೇಲೆ ತಗೋತಾರ್ರಿ ಹೌದಿಪ್ಪ ಹೌದು ಲಕ್ಷ ಕೊಡ್ರಿ ಅವ ಹಾ ಲಕ್ಷ ಕೊಡ್ರಿ ರೊಕ್ಕ ತಗೊಳಕತ್ರಿ ಆದ್ರ ಲಕ್ಷ ಕೊಡ್ರಿ ಹಾ ಆ ಕೂಸಿನ ತಗೊಂಡು ತೊಡಿ ಮೇಲೆ ಎತ್ಕೊಂಡು ಹಾ ಆ ಕೂಸಿನ ಮೈ ತುಂಬ ಕೈ ಆಡಿಸಿ ಆ ಕೂಸಿಗೆ ಪ್ರಸಾದ ಹಚ್ಚಿ ಹೆಣ್ಣು ಮಗಳಿಗೆ ಕರೆದು ಹೇಳ್ತಾರೆ ಯಾಕವ್ವ ಏನಂತ ಹೇಳಿದ್ರಿಪ್ಪ ಸಾಯ್ಬೇಕಂತ ನಿರ್ಧಾರ ಮಾಡಿದೀಯಾ ಹಾ ಏನವ ಹಾ ಹುಟ್ಟಿಸಿದ ಪರಮಾತ್ಮನ ಹುಲ್ಲು ಮೈಸ್ತಾನೆ ಏನು ಮೈಸ್ತಾನೇನಿಲ್ಲ ಇಲ್ಲ ಪರಮಾತ್ಮ ಸಲೂತಾನ ನೀನು ಬದುಕ್ತಿ ಆ ಕೂಸುನು ಬದುಕ್ತದ ನೀನು ಸಾಯಂಗಿಲ್ಲ ಕೂಸುನು ಸಾಯಂಗಿಲ್ಲ ಈಗ ಈ ಕೂಸಿನ ತಗೊಂಡು ಮನೆಗೆ ಹೋಗು ಹೋಗು ಪ್ರಸಾದ ಹಚ್ಚು ಹೌದು ಮನಗಸು ಕೂಸು ಮಕ್ಕೋತಂದ್ರ ಮನಗಸು ಒಂದು ವೇಳೆ ರಾತ್ರಿ ಎದ್ದು ಆ ಕೂಸಳ್ಳಕತ್ತಂದ್ರ ನೀ ಏನು ಮಾಡಬೇಡ ಆ ಕೂಸಿಗೆ ನೀನು ಎದಿ ಹಚ್ಚಿ ಹಾಲು ಕುಡಿಸಂದ್ರಿ ಹಾ 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 ಹೌದಿಪ್ಪ ಹೌದು ಇಂಥವ್ರು ಬೇಕಲ್ರಿ ಹಾ ಹಾ ಇಂಥವ್ರು ಬೇಕಲ್ರಿ ಹೌದು ಇಷ್ಟು ಧೈರ್ಯ ಬರ್ತದ್ರಿ ಹಾ ಯಾಕೆ ಬರ್ತದ ಗೊತ್ತದೇನ್ರಿ ಧೈರ್ಯ ಹಾ ಗುರುವಿನೊಳಗೆ 3 ಪ್ರಕಾರದ ಶಕ್ತಿ ಇರ್ತದ ಹೌದಿಪ್ಪ ಹೌದು ಇದನ್ನು ಶಾಸ್ತ್ರ ಹಾ ಗುರುವಿನೊಳಗೆ 3 ಪ್ರಕಾರದ ಶಕ್ತಿ ಹ್ಯಾಂಗ್ರಿಪ್ಪ ಗುರು ದರ್ಶನ ಕೊಟ್ಟು ಉದ್ಧಾರ ಮಾಡ್ತಾನ ಮಾಡ್ತಾನ ಗುರುವ ಮಾತಾಡಿಸಿ ಉದ್ಧಾರ ಮಾಡ್ತಾನ ಹೌದು ಹೌದು 3 ಶಕ್ತಿ ಮುಟ್ಟಿ ಕೆಲವರಂ ಹಾ ಮಾತನಾಡಿಸಿ ಕೆಲವರಂ ಹೌದು ನೋಡಿ ಕೆಲವರಂ ನೀ ಗುರುವಿನ ದರ್ಶನ ಮಾಡು ಉದ್ಧಾರ ಮಾಡ್ತಾನ ಹೌದಿಪ್ಪ ಹೌದು ಗುರು ನಿನಗೆ ಮಾತಾಡಿಸಿ ಉದ್ಧಾರ ಮಾಡ್ತಾನ ಈ ಮಾತಾಡಿಸೋದು ಮತ್ತು ಮುಟ್ಟೋದು ಸಿಗಲಿಲ್ಲ ಅಂತ ತಿಳ್ಕೊ ಒಂದು ವೇಳೆ ಗುರು ಜರ್ ಹೀಗೆ ಜ್ಞಾನದ ಕಣ್ಣು ತೆರೆದು ನೋಡದಂದ್ರ ಬರೇ ದೃಷ್ಟಿ ತೆಗೆದು ನೋಡಿದ್ರೆ ಸಾಕು ನಾವು ನೀವು ಉದ್ಧಾರ ಆಗ್ತೇವೆ ಬಂಧುಗಳೇ ನಾವು ನೀವು ಹೌದಿಪ್ಪ ಹೌದು ಹೌದು ಒಂದು ಆಮಿ ಇರ್ತದ ನೋಡ್ರಿ ಆಮಿ ಅಂತೀರಿ ಏನಂತೀರಿ ಆಮಿ ಹಾ ಈ ಗುಡಿ ಮುಂದೆ ಚಿತ್ರ ತೆಗೆದಿರ್ತಾರ ನೋಡಿ ಆಮಿ ಅಲ್ಲದು ಅದು ಆಮಿ ಆಮಿ ಹೌದು ಅದು ಖುಷಿ ಆ ಮರಿಗಳು ಹಾಕಿ ಅದು ಎಂದೂ ಅದು ಹಾಲು ಕುಡಿಸಿಲ್ರಿ ಹಾ ಗುಟಿ ತಂದು ಹಾಕಿಲ್ರಿ ತನ್ನ ಮರುಗಳಿಗೆ ಅದು ಹಾಕಿಲಿಪ್ಪ ಹಾಕಿ ಅನುಭವ ಮಾಡ್ಕೋರಿ ಆ ಆಮಿ ಏನ್ ಮಾಡ್ಯದಂದ್ರ ಮಕ್ಕಳ ಹುಟ್ಟಿದ ಕೂಡ್ಲೆ ಮುಂದೆ ಒಂದು 10 ಮಾರು ಹೋಗಿ ಅಂತಃಕರಣದಿಂದ ಹೊಳ್ಳಿ ತಿರುಗಿ ತನ್ನ ಮಕ್ಕಳಿಗೆ ನೋಡಿದ್ರೆ ಮಕ್ಕಳು ಹೊಟ್ಟೆ ತುಂಬ್ಯಾದತ್ರಿ ಹಾ 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 ಹೌದು ಮಕ್ಕಳು ಹೊಟ್ಟೆ ತುಂಬುತ್ತದ್ರಿ ಹೌದು ಹಂಗ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿಯಪ್ಪ ಅವ್ರ ತರ ಈ ಕೂಸಿನ ತಗೊಂಡು ಹೋಗು ಹಾ ಮನೆಗೆ ಹೋಗಿ ನೀನು ಎದಿಗೆ ಹಚ್ಚಿ ಹಾಲು ಕುಡಿಸಂದ್ರು ಹೌದಿಪ್ಪ ಹೌದು ಎಂತ ಧೈರ್ಯ ರೀ ಹಾ ಹಾ ಅವಾಗ ಮುದುಕಿ ಒಂದು ಮಾತು ಹೇಳ್ತಾಳ ಏನತ್ರಿಪ್ಪ ಯಪ್ಪ ಜಗತ್ತಿನೊಳಗೆ ಪರಮಾತ್ಮನೇ ನನ್ನ ಕಾಡ್ತಾನತ್ತ ನಾ ತಿಳ್ಕೊಂಡಿರ ತಿಳ್ಕೊಂಡಿದ್ಯಾ ನೀನು ನನ್ನ ಕಾಡ್ತೀನಪ್ಪ ಕಾಡ್ತೀನಪ್ಪ ಯಪ್ಪ ಗಂಡನ ಕಳ್ಕೊಂಡೆ ಹೌದು ಮಗಳನ್ನ ಕಳ್ಕೊಂಡೆ ಅತ್ತು ಸೋತು ಸುಣ್ಣಾಗಿರುವಂತ ಈ ನನ್ನ ಧ್ಯೇಯದೊಳಗ ಎಲುವ ರಕ್ತ ಬಿಟ್ಟರೆ ನನ್ನ ಎದಿ ಒಳಗೆ ಹಾಲು ಹ್ಯಾಂಗ ಬರ್ತಾವಪ್ಪ ಬರ್ತಾವಿಪ್ಪ ಹೇಳ್ತಾಳ ಮುದುಕಿ ಏನಂತಾಳ ಏನತ್ತ ಚಟ್ಟ ನೆಚ್ಚೇರಿ ಸಿಟ್ಟಿಗೇರಿ ಅಂತಾಳ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ ಏ ಯಾಕ್ರಿ ಅಪ್ಪ ನನಗ ಹಿಂಗಂತೀರಿ ಏ ಮೌಸದ ಮುದ್ದಿಗೆ ಗೋರಿಗೆ ಹೋಗುವ ಕಾಲ ಸನಿಯಕ ಬಂದದ ನನಗೆಲ್ಲಿ ಅದಿ ಹಾಲ ಬರ್ಬೇಕರಿ ಯಪ್ಪ ನನಗೆಲ್ಲಿ ಅದಿ ಹಾಲ ಬರ್ಬೇಕರಿ ಏ ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಶಾರಿ ಹೆಚ್ಚಿಗೆ ಮಾತಾಡಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಾಡೆ ಮರಳಿ ಕಳಶಾರಿ ಗೊಳಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ ಏ ಮನೆಗೆ ಬರುವುದರಾಗ ಮುದುಕಿಗೆ ಹಾಲು ಬಂದು
ಹೌದಪ್ಪ ಹೌದು. ಏ ಮನೆಗೆ ಬರುವುದರಾಗ ಮುದುಕಿಗೆ ಹಾಲು ಬಂದು ಎದಿಗಳು ತಟ್ಟ ತಟ್ಟ ಬಿಗದಾವರಿ, ಆಗ ಎದಿಗಳು ತಟ್ಟ ತಟ್ಟ ಬಿಗದಾವರಿ. ಹಾ ಬಾಣತಿಯ ಲಕ್ಷಣ ಬಂದಾದ ಮುದುಕಿಗೆ ಕೂಸಿನ ಎತ್ತಿ ಹಾಲ ಕುಡಿಸಾಳರಿ, ಆಗ ಕೂಸಿನ ಎತ್ತಿ ಹಾಲ ಕುಡಿಸಾಳರಿ. ಏ ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ತೆಗೆದಾಳರಿ, ಧನ್ಯನಾದೆನೋ ನನ್ನಪ್ಪ ಎಂದು ಆನಂದದ ಕಣ್ಣೀರ ತೆಗೆದಾಳರಿ. ಗೊಳಸಾರ ಮಠದಾಗ ನಡಿತಾವರಿ, ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ, ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ. ಅಪ್ಪನ ಮಾತು ಕೇಳಿ ಮನೆಗೆ ಬಂತು ಮುದುಕಿ, ಹಾ ಹಾ ಕೂಸು ಎದ್ದಳ್ಳಕತ್ತು ರಾತ್ರಿ ಸಮಯದೊಳಗ. ಹೌದಿಪ್ಪ ನನ್ನಪ್ಪ ಹೇಳೇನತ್ತ ತಿಳ್ಕೊಂಡು ಮೈಗೆ ಪ್ರಸಾದ ಹಚ್ಕೊಂಡು ಹಾ ಕೂಸಿಗೆ ಎತ್ತಿ ಹಾಲು ಕುಡಿಸಿದ್ರ. ಹೌದು. ಯಾಕೆ ಮಾತಾಡ್ತೀರಿ ನೀವು? ಗಪ್ಪರೆ ಹೋಗಳೆ. ಏ ತಂಗಿ, ಯಾವಾಗ ಕೂಸಿನ ಎತ್ತಿ ಹಾಲು ಕುಡಿಸಿದಳು ತಾಯಿ, ಹಾ ಕೂಸಿನ ಬಾಯಿ ತುಂಬ ಹಾಲು ಬಂದು ಅಂತ ಹೌದು. ಗೋಳಸಾರ ಕಮಿಟಿ ಅವ್ರು ಹೇಳಿದ್ರು. ಹಾ ಅವ್ರು ಗೋಳಸಾರ ಕಮಿಟಿ ಅವ್ರು ಹೇಳಲ್ಲ, ಖರೆ ನೀವು ನನಗೆ ಬೈಲಗತ್ರಿ ಒಳಗೊಳಗೆ ಗೊತ್ತಾಗ್ಯದ ನನಗೆ. ಇಲ್ಲ ಅಟ್ಟು ಸುಳ್ಳೆ ಹೇಳ್ತೇನೆ ಅಣ್ಣ ಹತ್ತೀರಿ ನೀವು, ಹಾ ಹೌದಲ್ರಿ? ನೀವು ಯಾಕ್ರಿ? ಹೌದು. ಸ್ವತಃ ನಾನೇ ಸುಳ್ಳು ಅಂದಿದ್ದ, ಹೌದಿಪ್ಪ ಹೌದು. ನಾನೇ ಗೊಳಸಾರ 10 ಮಂದಿ ಹಿರಿಯರಿಗೆ ನೆರೆಸಿ 2 ತಾಸು ಜಗಳ ತೆಗೆದೀನಿ. 60 ವರ್ಷದ ಮುದುಕಿಗೆ ಹಾಲು ಹೆಂಗೆ ಬರ್ತಾವ ಅಂದ ಕೂಡಲೇ ಎಲ್ಲ ಕಮಿಟಿ ಅವರು ಇಂಥ ಹಿರಿಯರು ಕೂಡಿ ನನಗೆ ಕರೆದು ಕುಂದರ್ಸಿ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರಿಪ್ಪ? ಪ್ರಕಾಶ, ನೀ ನಂಬಲ್ಲ ಹಾ ಸ್ವತಃ ತಾಯಿ ಅಜ್ಜಿ ಹಾಲು ಕುಡ್ದು ಆ ಮುದುಕಿ ಹಾಲು ಕುಡ್ದು ಬದುಕದವನ ಜೊತೆ ಮಾತಾಡ್ತೀನಂತ ಕೇಳಿದ್ರು ನನಗೆ. ಹೌದಿಪ್ಪ ಹೌದು. ನನಗೇ ರೀ ಹಾ ಆಯ್ತು ಮಾತಾಡ್ತೀನಿ ರೀ ಅಂದ ಕೂಡಲೇ ಅವನಿಗೆ ಫೋನ್ ಹಚ್ಚಿ ಕೊಟ್ಟರು. ಹೌದು. ಫೋನಿನೊಳಗೆ ನನ್ನ ಜೊತೆ ಮಾತಾಡ್ದ. ಹಾ ಇದು ಒತ್ತಾಟ ಇರ್ಲಿ, ಹೌದು ಹಾಲು ಬರಲ್ಲ ಅಂತ ನಿಮಗೆ ಅನಿಸ್ತದಿಲ್ರಿ? ಹೌದು. ಬರ್ತಾವಂತ ನಾ ಹೇಳ್ತೀನಿ. ಹೌದಿಪ್ಪ ಹೌದು. ಯಾಕ ನಾ ಕಲಬುರಗಿ ಜಿಲ್ಲಾದವ ಇದ್ದೀನಿ, ಹಾ ನೀವು ಬಿಜಾಪುರ ಜಿಲ್ಲಾದವ್ರು ಇದ್ದೀರಿ. ಅದಿರಿ. ನಿಮ್ಮ ಜಿಲ್ಲಾದೊಳಗೆ ಹುಟ್ಟದ ಭಾಗೇವಾಡಿ ಬಸವಣ್ಣ, ಹೌದಾ? ನಾವು ನಂಬಾಲತ್ ತಿಳ್ಕೊಂಡು ಬಸವಣ್ಣ ಆಗೊಂದು ಮಾತು ಹೇಳ್ಯಾನ, ನೀವೆಲ್ಲ ತಿಳ್ಕೋರಿ. ಏನ್ ಹೇಳ್ದ ಬಸವಣ್ಣವ್ರ ಮಾತ? ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ಕೊನರುವುದಯ್ಯ. ನೀನ್ ಒಲಿದರೆ ಬರಡು ಹೈನಾಗುವುದಯ್ಯ, ಹೌದು. ನೀನ್ ಒಲಿದರೆ ವಿಷವು ಅಮೃತವಯ್ಯ, ಹೌದು. ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪದು ಕೂಡಲ ಸಂಗಮ ದೇವಾ. ಹೌದು ಹೌದು ಹೌದಿಲ್ರಿ? ಹೌದಿ. ಭಗವಂತನ ಕೃಪೆ ಐತಂದ್ರ ಒಣಗಿದ ಗಿಡ ಚಿಗಿತದೇನಿಲ್ರಿ? ಚಿಗಿತದಲ್ರಿ? ಚಿಗಿತದಿಲ್ರಿ? ಹಾ ಚಿಗಿತದ. ಹೌದು. ನಿಮ್ಮವ್ರೇ ಚಿಗಿಸ್ಯಾರ, ಹಾ ನಿಮ್ಮವ್ರೇ ಚಿಗಿಸ್ಯಾರ. ಹೌದು ಹೌದು. ಯಾರು? ಯಾರಿಪ್ಪ? ಮಿರಿಗಿ ಒಳಗೆ ಹುಟ್ಟದ ಲಚ್ಚಾಣಕ್ ಹೋದ ಎಲ್ಲಪ್ಪ ಮತ್ತೆ ಆಗಾಳೆ ಹಾಡಿನಿಲ್ಲ. ಹಾ ಲಚ್ಚಾಣ ಬಿಟ್ಟು ಮುಗುಳಕ್ ಹೊಡಕ್ ಹೋದ, ಅಲ್ಲಿ ಸ್ಮಶಾನ ಭೂಮಿ ಐತ್ರಿ. ಗೋರಿ ಅಂತಿರಲ್ಲ ನೀವು, ಗೋರ್ಯಾಳಿ ಗೋರ್ಶಾಳ ಅಂತಿರಲ್ಲ, ಹಾ ಸ್ಮಶಾನ ಭೂಮಿ ಒಳಗೆ ಹೋಗಿ ಮಠ ಕಟ್ಟದ. ಹೌದಿಪ್ಪ ಹೌದು. ಒಂದು ಬನ್ನಿ ಗಿಡ ಒಣಗಿತ್ತು. ಹಾ ಯಾವಾಗ ಯಲ್ಲಪ್ಪ ಮಹಾರಾಜ ಹೋಗಿ ಗುಂಪ ಕಟ್ಟದೋ, ಅದಕ್ಕೆ ಯಾವಾಗ ನೀರು ಹಾಕದೋ ಹಾ ಅವಾಗ ಒಣಗಿದ ಗಿಡ ಚಿಗತು ಬತ್ರಿ ಅಲ್ಲಿ. ಹೌದಿಪ್ಪ ಹೌದು. ಆ ಒಣಗಿದ ಗಿಡ ಚಿಗದು ಬಂದಿದ್ದಕ್ಕೆ ಅಲ್ಲಿ ಏನಂದ್ರಿ? ಏನಂದ್ರಿಪ್ಪ ಅಲ್ಲಿ ಹೆಸರ? ಮುಗುಳು ಚಿಗತಿದ್ದಕ್ಕ ಮುಗುಳು ಕೋಡಂದ್ರಿ. ಅದಕ್ಕ ಮುಕ್ತಿ ಮುಗುಳು ಕೊಡಂದ್ರು. ಮುಗುಳು ಕೋಡತ್ ಯಾಕಂದ್ರಿ? ಹೌದು. ಮುಗುಳು ಚಿಗತಿದ್ದಕ್ಕ ಮುಗುಳು ಕೋಡಂದ್ರು. ಹೌದು. ಹಂಗಿಲ್ಲಿ ಮುದುಕಿಗೆ ಹಾಲು ಬಂದವ. ಹಾ ಹಾ ಆ ಹಾಲು ಅಜ್ಜಿ ಹಾಲು ಕುಡ್ದು ಬದುಕದವ ಈಗ ಹೆಂಗಿರ್ಬೇಕತ್ತೀರಿ? ಹ್ಯಾಂಗದನ್ರಿ? ಹೆಂಗಿರ್ಬೇಕತ್ತೀರಿ? ಹ್ಯಾಂಗ್ರಿಪ್ಪ? ಬರೇ 35 ವರ್ಷ ವಯಸ್ಸ್ರಿ. ತ್ರಿಮೂರ್ತಿ ಅಪ್ಪ ಅವರು ಧ್ಯೇಯ ಬಿಡುಕ್ಕಿಂತ ಮೊದಲು 2 ವರ್ಷನ ಪವಾಡ್ರಿ ಇದು. ಬರೀ ಹೌದು ಹೌದು. ತ್ರಿಮೂರ್ತಿ ಅಪ್ಪ ಅವರು ಹಾ ಧ್ಯೇಯ ಬಿಡುಕ್ಕಿಂತ 2-3 ವರ್ಷನ ಪವಾಡಿದ್ದು. ಹೌದಿಪ್ಪ ಹೌದು. ಈಗ ಅವ್ರು ಎಲ್ಲಿರ್ತಾರತ್ತೀರಿ? ಎಲ್ಲಿ ಇರ್ತಾರ ಈಗ? ನೀವು ಯಾರೂ ನಂಬಂಗಿಲ್ಲ. ಹಾ ನನ್ನ ಜೊತೆ ಫೋಟೋ ತಕೊಂಡ್ರ ಪ್ರಕಾಶಣ್ಣ ನನ್ನ ಜೊತೆ ನನ್ನ ಮ್ಯಾಲೆ ಹಿಂಗೆ ಪದ ಹಾಡೇನ ತಿಳ್ಕೊಂಡು ಸ್ವತಃ ಗೊಳಸಾರ ಕಾರ್ಯಕ್ರಮಕ್ಕೆ ಬಂದು ನನಗೆ 1100 ರೂಪಾಯಿ ಕಾಣಿಕೆ ಕೊಟ್ಟು ಹೌದು. ಅವ್ರ ಮನೆಗೆ ಕರ್ಕೊಂಡು ಹೋಗಿ ನಮಗೆ ತುಂಬ ಸನ್ಮಾನ ಮಾಡಿಬಿಟ್ರು. ಹಾ ಹಾ ಆ ಅಜ್ಜಿ ಹಾಲು ಕುಡಿದು ಬದುಕದವರು ಈ ನನ್ನ ಮೊಬೈಲ್ದಾಗ ಫೋಟೋ ಐತಿ ನೋಡ್ರಿ ಅವ್ರದ್ದು. ಹೌದು ಹೌದು. ನಿಮ್ಕಿನ ನಮಗಿಂತ 2 ವರ್ಷ ಸಣ್ಣವರು. ಸಣ್ಣವ್ರಿ. ಹೌದಿಪ್ಪ ಹೌದು. ಗುರುವಿನ ಕೃಪಾ ಅಂತಾರೆ ಇದಕ್ಕೆ. ಹಾ ಹಾ ಅದಕ್ಕೆ ಹೆಂಗ ಬದುಕದ, ಹಾ ಹಾ ಹೆಂಗ ಬದುಕದ? ಹೌದಿಪ್ಪ ಹೌದು. ಗುರುವಿನ ದಯದಿಂದ ಬೆಳೆದ
ಮಾರುತಿ ಮಾರುತಿ ಅವರ ಹೆಸರು ಮಾರುತಿ ಸಾವಳಂಕಿ ಅವರ ಅಡ್ಡಿ ಹೆಸರು ಇದೇ ನಾದ. ಹೌದೌದು. ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಸತ್ಯ ನಡೆದ ಕತ್ತಿ ಸ್ವಾದ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ ನಾವು ದೈವ ದೇವರ ಮುಂದ ಇಟ್ಟೇವರಿ. ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಪವಾಡ ಗೊಳಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ. ಗುರುವಿನ ದಯದಿಂದ ಬೆಳೆದ ಮಾರುತಿ ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ ಅವರು ಸದ್ಯ ತಲಾಟಿ ನೌಕರಿ ಮಾಡ್ತಾರರಿ. ಸತ್ಯ ನಡೆದ ಕತ್ತಿ ಸ್ವಾದ ಮಾಡಿ ಹಾಡಿ ದೈವ ದೇವರ ಮುಂದ ಇಟ್ಟೇವರಿ ನಾವು ದೈವ ದೇವರ ಮುಂದ ಇಟ್ಟೇವರಿ. ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ ಕರ್ಜಿಗಿ ಮಾಣಿಕ ಮಾಡಿದ ಕವನ ಪ್ರಕಾಶ ಸಭದಾಗ ಹಾಡ್ಯಾನರಿ. ಪವಾಡ ಗೊಳಸಾರ ಮಠದಾಗ ನಡಿತಾವರಿ ನಮ್ಮ ಗೊಳಸಾರ ಮಠದಾಗ ನಡಿತಾವರಿ. ತ್ರಿಕಾಲ ಜ್ಞಾನಿ ತ್ರಿಮೂರ್ತಿ ಮುತ್ತವ್ರ ಮಾಡಿದ ಪವಾಡ ಹಿಂಗಾದರಿ.